ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಿರಿಯಾನಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಚಿಕನ್ನ ಕಟ್ ತೊಳೆದು ಎಲ್ಲ ಇದು ಕಬಾಬ್ಗೆ ರೆಡಿ ಮಾಡಿಕೊಂಡಿದ್ವಿ. ಆಮೇಲೆ ಅಮ್ಮ ಎಲ್ಲ ತರಕಾರಿ ಎಲ್ಲ ಹಚ್ಚಿಕೊಂಡಿದ್ದಾರೆ. ಇದು ಕಾಯಿ ತುರಿದಿರೋದು, ಮೆಣಸಿನ್ಕಾಯಿ, ಇದೆಲ್ಲ ಜಿಂಜರು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮಿಂಟು, ಅಲ್ಲಿ ಮೆಣಸಿನ್ಕಾಯಿ ಎಲ್ಲ ನೋಡಿ, ಕೊತ್ತಂಬರಿ ಸೊಪ್ಪು. ನಾನು ಮೊಸರು ಬಜ್ಜಿಗೆ ರೆಡಿ ಮಾಡ್ತಾ ಇದ್ದೆ. ನಾವು ಬಿರಿಯಾನಿನ ಹೆಂಗ್ ಮಾಡ್ತೀವಿ ಅಂತ ಇವಾಗ ತೋರಿಸ್ತೀವಿ. ಇವಾಗ ಕಬಾಬಿಗೆ ರುಬ್ಕೊಂಡಿರೋದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು. ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಕಾಯಿ ಹಾಕಿ ನಮ್ಮ ಮಾಡ್ತಾ ಇದ್ದಾರೆ. ಕಾಯಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಇವಾಗ ರುಬ್ತಾರೆ. ಮೊಸರು ಬಜ್ಜಿ ಕುಕ್ಕುಂಬರ್ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಈರುಳ್ಳಿ ಎಲ್ಲ ರೆಡಿ ಮಾಡಬೇಕು. ಇದು ಬಿರಿಯಾನಿಗೆ ರೆಡಿ ಮಾಡಿರೋ ಪೇಸ್ಟ್. ಅಲ್ಲಿ ಅಮ್ಮ ಈರುಳ್ಳಿ, ಟೊಮೆಟೊ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇದು ಚಿಕನ್ ಕಬಾಬ್ಗೆ ರೆಡಿ ಮಾಡ್ಕೊಂಡಿರೋದು. ಅಮ್ಮ ಬಿರಿಯಾನಿ ರೈಸ್ ಯೂಸ್ ಮಾಡ್ತಿದ್ದಾರೆ. 1 ಲೋಟ ಅಕ್ಕಿ ಹಾಕಿದ್ದಾರೆ, ಅಂದ್ರೆ ಬಾಸ್ಮತಿ ಅಕ್ಕಿ. ನಂತರ 1 ಲೋಟ ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಹಾಕಿದ್ದಾರೆ. ಒಂದು ಸೌತೆಕಾಯಿ ಹಚ್ಚೋದು ಮುಗ್ದೋಯ್ತು. ಇವಾಗ ಏನಿದ್ರು ಇದಕ್ಕೆ ಹಾಕಿ ಈರುಳ್ಳಿ ಹಚ್ಬಿಟ್ಟು ಮೊಸರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದು ಮಾಡಿದ್ರೆ ಮುಗ್ದೋಯ್ತು ಮೊಸರು ಬಜ್ಜಿ. ಬಿರಿಯಾನಿ ಅಕ್ಕಿನ ಸ್ವಲ್ಪ ತೊಳೆದು ನೆನೆಸ್ಕೋಬೇಕು. 10 ನಿಮಿಷ ನೆನೆಸಿಟ್ರೆ ಅನ್ನ ಉದ್ರದ್ರಾಗಿ ಬರುತ್ತೆ. ಸೊ ನೆನೆಸ್ಬಿಟ್ಟು ಒಂದು 10 ನಿಮಿಷ ಇಲ್ಲಿ ಇಡಬೇಕು ನೆನ್ಸ್ಕೊಳ್ಳಿ ಅಂತ. ಈಗ ಒಗ್ಗರಣೆಗೆ ಇದು ಚಕ್ಕೆ, ಲವಂಗ, ಪಲಾವ್ ಎಲೆ ಇಲ್ಲ. ಇವಾಗ ಎಣ್ಣೆ ಹಾಕೊಂಡು ಕುಕ್ಕರ್ಗೆ ಫಸ್ಟ್ ಗ್ಯಾಸ್ ಸ್ಟವ್ನ ಆನ್ ಮಾಡಿ. ಕಣ್ಣಲ್ಲಿ ಬರಕ್ ಸ್ಟಾರ್ಟ್ ಆಗ್ಬೋದು ಯಾವ ಟೈಮಲ್ಲೂ ಕೂಡ. ಕಣ್ಣಲ್ಲಿ ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ. ಈರುಳ್ಳಿ ತುಂಬ ಸ್ಟ್ರಾಂಗ್. ಅಮ್ಮ ನಾನು ಹಾಕ್ತೀನಿ. ಎಣ್ಣೆ ಕಾದಿದೆ. ಅಮ್ಮ ಈರುಳ್ಳಿ ಹಾಕ್ತಿದ್ದೀವಿ. ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಬ್ರೌನ್ ಕಲರ್ ಬರೋ ತನಕ ಟೊಮೆಟೊ ಹಾಕಂಗಿಲ್ಲ. ಇವಾಗ ಸ್ವಲ್ಪ ಸ್ಟಿರ್ ಮಾಡಬೇಕು. ಮೈ ಮಮ್ಮಿ ಸ್ಟಿರಿಂಗ್. ಈಗ ಟೊಮೆಟೊ ಹಾಕ್ತೀವಿ. ಚೆನ್ನಾಗೆ ಒಂಥರ ಬ್ರೌನ್ ಆಗೋ ತನಕ ಸ್ಟಿರ್ ಮಾಡ್ತಾ ಇರಿ. ಎಲ್ಲ ಸುಗಂಧ ಬರೋ ತನಕ ಸ್ಟಿರ್ ಮಾಡ್ತಾ ಇರಿ. ಹುಷಾರಾಗಿರಿ, ಸ್ವಲ್ಪ ಬಿಸಿ ಹವೆ ಒಡೆಯುತ್ತೆ. ಇವಾಗ ಚಿಕನ್ ಹಾಕೋದು. ಇವಾಗ ಬರುತ್ತೆ ಚಿಕನ್. ಇವಾಗ ಅವಾಗ್ಲೇ ರೆಡಿ ಮಾಡ್ಕೊಂಡಿದ್ದ ಪೇಸ್ಟ್ ನ ಹಾಕೋದು, ಬಿರಿಯಾನಿ ಪೇಸ್ಟ್. ಇವಾಗ ಹಂಗ ಪೇಸ್ಟ್ ಹಾಕಿದ ತಕ್ಷಣ ಸ್ವಲ್ಪ ಸೈಲೆಂಟ್ ಆಗೋಯ್ತು ಒಗ್ಗರಣೆ. ಕಂಪ್ಲೀಟ್ಲಿ ಸೈಲೆಂಟ್. ಆಮೇಲೆ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡೋದು ನೋಡಿಬೋದು. ಬಿರಿಯಾನಿ ಪೌಡರ್ ಹಾಕೋದು ಇವಾಗ.
ಸ್ವಲ್ಪ ಕಲ್ಲುಪ್ಪು ಮಿಕ್ಸ್ ಮಾಡೋದು. ಆಮೇಲೆ ಅದು ಪೇಸ್ಟ್ ಇತ್ತಲ್ಲ ಅದು ಸ್ವಲ್ಪ ಇರತ್ತೆ ಅಂತ ಸ್ವಲ್ಪ ನೀರು ಹಾಕೊಂಡ್ರೆ ಸ್ವಲ್ಪ ಫುಡ್ ವೇಸ್ಟ್ ಆಗಲ್ಲ. ಮಿಕ್ಸ್ ಮಾಡ್ತಾನೆ ಇರಬೇಕು. ಡಾರ್ಕ್ ಗ್ರೀನ್ ಕಲರ್ ಆಯ್ತು ನೋಡಿ. ಇವಾಗ ಒಂದು ಸ್ವಲ್ಪ ನಮ್ಮಮ್ಮ ಮೊಸರು ಹಾಕ್ತಿದ್ದಾರೆ ಟೇಸ್ಟ್ ಬರಲಿ ಅಂತ. ಸಖತ್ತಾಗಿರತ್ತೆ. ಇವಾಗ ಸ್ವಲ್ಪ ಕಸ್ತೂರಿ ಮೆಹತಿ ಹಾಕೋದು. ಇದೊಂಥರ ಪೌಡರ್ ತರ ಬರುತ್ತೆ. ಇವಾಗ ಅವಾಗ್ಲೇ 10 ನಿಮಿಷಕ್ಕೆ ಅಂತ ನೆನ್ಸಿಕ್ಕಿದ್ವಲ್ಲ ಅಕ್ಕಿನ ಹಾಕೋದು. ಬಿರಿಯಾನಿ ಅಕ್ಕಿ ನೀರ್ನೆಲ್ಲ ಆಚೆ ತೆಗೆದ್ಬಿಟ್ಟು ಹಾಕ್ಬೇಕು. ಬಾಸ್ಮತಿ ರೈಸ್ ಚೆನ್ನಾಗಿ ಶೇರ್ ಮಾಡಿ ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು. ನೀವೇನಾದರೂ 2 ಲೋಟ ಅಕ್ಕಿ ಹಾಕಿದ್ರೆ 4 ಲೋಟ ನೀರು. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಸಲ್ಗೋಸ್ಕರ ಕಾಯಬೇಕು. ಆಮೇಲೆ ಮುಂದೆ ಇರುತ್ತೆ ಬಿರಿಯಾನಿ. ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಒಂದ್ಸತಿ ಉಪ್ಪು ಎಲ್ಲ ನೋಡ್ಕೋಬೇಕು, ಟೇಸ್ಟ್ ಮಾಡೋಕ್ಕಾರೆ. ಸೂಪರ್ ಆಗಿದೆ. ಇವಾಗ ಏನಿದ್ರು ಲಿಡ್ ಕ್ಲೋಸ್ ಮಾಡಿ 1 ವಿಸಲ್ಗೋಸ್ಕರ ಕಾಯಬೇಕು. ನಾವು ಹಂಗೆ ಕಬಾಬ್ ಮಾಡ್ತೀವಿ ಕಾಯ ಬದಲು. ಕ್ಲೋಸ್ ಮಾಡಿ ಸೊ 1 ವಿಸಲ್ಗೋಸ್ಕರ ಕಾಯೋದು. ಇವಾಗ ಕಾಯೋದಲ್ಲ, ಕಬಾಬ್ ಮಾಡೋದು. ಇವಾಗ ಕಬಾಬಿಗೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇವಾಗ ಎಣ್ಣೆಗೆ ಹಾಕೋದು. ಎಣ್ಣೆ ಕಾಯ್ಬೇಕು ತನಕ. ಇವಾಗ ಸ್ಟವ್ ಆನ್ ಮಾಡಿದೀವಿ. ಎಣ್ಣೆ ಕಾಯೋ ತನಕ ಸ್ವಲ್ಪ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಿದೀವಿ ಟೇಸ್ಟ್ ಬರಲಿ ಅಂತ. ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ಅವೇ ನೋಡಿ ಟೆಸ್ಟ್ ಮಾಡ್ತಿದೀವಿ. ಅದಿನ್ನ ಅವೇ ಬಂದಿಲ್ಲ. ಇಲ್ಲಿ ಆಲೆ ವಿಸಲ್ ರೆಡಿ ಆಗ್ತಾ ಇದೆ, ಸೌಂಡ್ ಬರ್ತಾ ಇದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಕಾದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಕ್ಕೆ ಇಷ್ಟು ಹಾಕ್ತಿದ್ರು. ಕಾದಿತ್ತು, ಅದಕ್ಕೆ ಇವಾಗ ಹಾಕ್ತಾ ಇದ್ದಾರೆ. ಕೊಡ್ತೀನಿ. ಸೊ ಇವಾಗ ಬಿರಿಯಾನಿಗೆ ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ. ಇದೆಲ್ಲ ಈರುಳ್ಳಿ ಕುಕ್ಕುಂಬರ್ ಎಲ್ಲ ಹಾಕಿದ್ದೀನಿ. ಇವಾಗ ಮೊಸರು ಹಾಕೋದು. ಇದು ಚೌಟು ಇದು ಸೈಡಿಗೆ ಮಾಡಿಸ್ತೀನಿ. ಇವಾಗ ನೀರು ಹಾಕಿ ಸ್ವಲ್ಪ ಅಲ್ಲಾಡಿಸಿ ಹಾಕಿದ್ದೀನಿ. ಇವಾಗ ಮೇನ್ ಥಿಂಗ್ ಉಪ್ಪು ಹಾಕಬೇಕು. ಉಪ್ಪು ಸ್ವಲ್ಪ ಹಾಕೋಣ. ಸ್ವಲ್ಪ ಯಾಕಂದ್ರೆ ಆಮೇಲೆ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಹಾಕೋಬಹುದು. ಅದೇ ಜಾಸ್ತಿ ಹಾಕಿದ್ರೆ ಕಡಿಮೆ ಬೇಕು ಅಂದ್ರೆ ಇದು ಮಾಡ್ಕೊಳಕ್ಕಾಗಲ್ಲ. ಸೊ ಇವಾಗ ನಮ್ಮ ಮೊಸರು ಬಜ್ಜಿ ರೆಡಿ. ಇವಾಗ ಬಿರಿಯಾನಿ ಮತ್ತೆ ಕಬಾಬ್ ಆಗುತ್ತೆ. ವೇಟ್ ಮಾಡೋಣ, ಬನ್ನಿ ಕಬಾಬ್ ನೋಡೋಣ ಹೇಗಿದೆ ಅಂತ. ಇವಾಗ ಒಂದು ವಿಸಿಲ್ ಹೊಡಿತಾ ಇದೆ. ಸೊ ಇವಾಗ ಟೇಸ್ಟ್ ಮಾಡ್ತಾ ಇದೀವಿ. ಅದು ಚಿಕನ್ ಇನ್ನ ಬಿಸಿ ಇದೆ, ತುಂಬಾ ಬಿಸಿ ಇದೆ. ಸೊ ಜಸ್ಟ್ ಮಸಾಲೆ ಟೇಸ್ಟ್ ಮಾಡ್ತಾ ಇದೀವಿ. ತುಂಬಾ ಟೇಸ್ಟ್ ಇದೆ. ಇನ್ನ ಚಿಕನ್ ಸರಿಯಾಗಿ ಬಂದಿದ್ಯಾ ಅಂತ ನೋಡ್ಬೇಕು, ಆದ್ರೆ ತುಂಬಾ ಬಿಸಿ ಇದೆ. ಓ ನ್ಯಾಚುರಲ್ ಡಿಸಾಸ್ಟರ್.
ಇವಾಗ ಹೇಗೋ ಮಾಡಿ ಬಂತು, ಟೇಸ್ಟ್ ಮಾಡೋಣ. ಚಿಕನ್ ತುಂಬಾ ಟೇಸ್ಟಿಯಾಗಿ ಬಂದಿದೆ, ಮಸಾಲೆ ಜೊತೆ ತುಂಬಾ ಚೆನ್ನಾಗಿದೆ. ಎಂಜಾಯಿಂಗ್. ಇವಾಗ ಎಲ್ಲ ತೆಗಿತಿದ್ದಾರೆ. ಸೊ ಇವಾಗ ಪ್ರೆಷರ್ ಬಿಟ್ಟಿದೆ, ಇವಾಗ ತೆಗಿತಿದ್ದೀನಿ ನೋಡ. ವಾವ್, ಸ್ಮೆಲ್ ನೋಡ್ತೀನಿ, ತುಂಬಾ ಚೆನ್ನಾಗಿದೆ. ಇವಾಗ ಟೇಸ್ಟ್ ನೋಡಿ ನಿಮಗೆ ಹೇಳ್ತೀನಿ ಹೆಂಗಿದೆ ಅಂತ. ಇವಾಗ ಸ್ವಲ್ಪ ತಳದಲ್ಲೆಲ್ಲ ಚಿಕನ್ ಪೀಸ್ ಇರುತ್ತೆ, ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಕೆಳಗಡೆ ಇರುತ್ತೆ. ಸೊ ತೆಗ್ದಿದ ತಕ್ಷಣ ಹಂಗೆ ಹಾಕೋಣಂಗಿಲ್ಲ, ಹಾಕೋಬಹುದು, ಆದ್ರೆ ಹಿಂಗ್ ಮಿಕ್ಸ್ ಮಾಡಿ ತಿಂದ್ರೆ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಮೇಲ್ ಬಂದು ನಿಂತಿರುತ್ತೆ, ಅದಕ್ಕೋಸ್ಕರ ಮಿಕ್ಸ್ ಮಾಡಿದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗತ್ತೆ. ಸೊ ಇವಾಗ ಸ್ವಲ್ಪ ಟೇಸ್ಟ್ ಮಾಡ್ತಿದ್ದೀನಿ, ತುಂಬಾ ಬಿಸಿ ಇದೆ. ಸೇಮ್ ಆಲ್ಮೋಸ್ಟ್ ದಮ್ ಬಿರಿಯಾನಿ ಇದ್ದಂಗೆ ಇದೆ. ಇವಾಗ ಸ್ವಲ್ಪ ಮೊಸರು ಬಜ್ಜಿ ಹಾಕೊಂಡು ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಕಬಾಬ್ ಟೇಸ್ಟ್ ಮಾಡೋಣ. ತುಂಬಾ ಬಿಸಿ ಇದೆ, ಇವಾಗಿನ ತೆಗೆದಿದ್ದಾರೆ. ತುಂಬಾ ಕ್ರಂಚಿ ಕ್ರಂಚಿ ಮತ್ತೆ ಒಳಗಡೆ ತುಂಬಾ ಚೆನ್ನಾಗಿದೆ. ಟೇಸ್ಟಿ ಅಂದ್ರೆ ಟೇಸ್ಟಿ. ಇವಾಗ ಮೊಸರು ಬಜ್ಜಿ ಹಾಕೊಂಡು ಸಿಗ್ತೀನಿ. ಮೊಸರು ಬಜ್ಜಿ ಜೊತೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್, ಮತ್ತೆ ನಿಮ್ಗೆ ಏನಾದ್ರು ಒಪಿನಿಯನ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಈ ತರ ಮರಿದಂಗೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಬಾಯ್, ಥ್ಯಾಂಕ್ ಯು.